ಕನ್ನಡಿಗರ ತಾಳ್ಮೆ ಸಹನೆ ದೌರ್ಬಲ್ಯ ಅಲ್ಲ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಕನ್ನಡಿಗರ ಸಹನೆಯ ಕಟ್ಟೆಯೊಡ್ತಿದೆ. ಬೆಳಗಾವಿಯಲ್ಲಿ ಮರಾಠಿ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಮರಾಠಿ ಪುಂಡರಿಂದ ಕನ್ನಡಿಗ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಮೊನ್ನೆ ಫೆಬ್ರವರಿ 20 ಜಸ್ಟ್ ಟಿಕೆಟ್ ತಗೊಳ್ಳಿ ಅಂತ ಬಸ್ ಕಂಡಕ್ಟರ್ ಹೇಳಿದ್ದಕ್ಕೆ ಕುಂದಾನಗರಿ ಕೆಂಡವಾಗಿತ್ತು. ಕನ್ನಡ ನೆಲದಲ್ಲಿದ್ರೂ ಮರಾಠಿ ಮಾತಾಡುವಂತ ಹಿರಿಯರು ಅಂತಾನೂ ನೋಡದೆ ಮರಾಠಿ ಪುಂಡರು ಹಲ್ಲೆ ಮಾಡಿದ್ರು. ಅಲ್ಲ, ಬೆಳಗಾವಿ ನಮ್ದು, ನಮ್ ನೆಲದಲ್ಲಿ ಕನ್ನಡ ಮಾತಾಡಬೇಡಿ ಅನ್ನೋಕೆ ಇವ್ರು ಯಾವ ಊರಿನ ದೊಣ್ಣೆ ನಾಯಕರು ಅಂತ ಮರಾಠಿ ಪುಂಡರು ಕನ್ನಡಿಗರ ತಾಳ್ಮೆಯನ್ನ ಪದೇ ಪದೇ ಕೆಣಕ್ತಾ ಇದ್ದಾರೆ. ಆ ಸಹನೆಯ ಕಟ್ಟೆಯೊಡೆದಿದೆ. ಕನ್ನಡಿಗರು ಕೆರಳಿದ್ದಾರೆ. ಎಂಇಎಸ್ ಪುಂಡಾಟಕ್ಕೆ ಸಿಡಿದ ಕನ್ನಡಿಗರಿಂದ ಹೋರಾಟ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ಕರೆ. ಕುಂದಾನಗರಿ ಕನ್ನಡ ನೆಲವಾದ್ರೂ ಮರಾಠಿಗರ ಪ್ರಾಬಲ್ಯಕ್ಕೇನೂ ಕಮ್ಮಿ ಇಲ್ಲ. ಮಹಾಪುಂಡರ ಕಿರಿಕಿರಿ ಹೊಸದೇನಲ್ಲ. ಅದಕ್ಕೆ ತಕ್ಕಂತೆ ನಮ್ಮ ನಾಯಕರು ಕೂಡ ಜಾಣ ಕುರುಡರು. ಅವರಿಗೆ ಮತ ಬ್ಯಾಂಕ್ನ ಚಿಂತೆ. ಹೀಗಾಗಿ ಜನಸಾಮಾನ್ಯರೇ ಎಂಇಎಸ್ ಪುಂಡಾಟಕ್ಕೆ ಮದ್ದೆರೆಯಲು ಕಣಕ್ಕಿಳಿದಿದ್ದಾರೆ. ಶಿವಸೇನೆಗೆ ಧಿಕ್ಕಾರ ಕೂಗಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಅಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಆಗಲಿದೆ. ಸಿಎಂ ಕರೆದು ಮಾತಾಡಿದ್ರೂ ಬಂದ್ ವಾಪಸ್ ಪಡೆಯಲ್ಲ, ಬಂದ್ ಶತಸಿದ್ಧ ಅಂತ ವಾಟಾಳ್ ಖಂಡಾತುಂಡವಾಗಿ ನುಡಿದಿದ್ದಾರೆ. ಇನ್ನು ಈ ಬಂದ್ ಒಂದು ದಿನದ ಮಾತಲ್ಲ, ಇದು ಸರಣಿ ಹೋರಾಟ. ಮಾರ್ಚ್ ಪೂರ್ತಿ ಬಂದ್ ಬಂದ್ ಬಂದ್. ಮಾರ್ಚ್ 3ರಂದು ರಾಜಭವನಕ್ಕೆ ಮುತ್ತಿಗೆ ಹಾಕಿದ್ರೆ ಮಾರ್ಚ್ 7ರಂದು ಬೆಳಗಾವಿ ಚಲೋ ನಡೆಸಲಿದ್ದಾರೆ. 11ಕ್ಕೆ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದ್ ಮಾಡಿದ್ರೆ 14ಕ್ಕೆ ರಾಮನಗರ, ಮಂಡ್ಯ, ಮೈಸೂರಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. 17ರಂದು ಹೊಸಕೋಟೆ, ಚೆನ್ನೈ ಹೆದ್ದಾರಿ ತಡೆ ಮಾಡಿದ್ರೆ ಮಾರ್ಚ್ 18ಕ್ಕೆ ಕನ್ನಡ ಪರ ಸಂಘಟನೆಗಳ ಸಭೆ ನಡೆಯಲಿದೆ. ಬಳಿಕ ಅಂತಿಮವಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ ಆಗಲಿದೆ. 22ನೇ ತಾರೀಕು 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಈ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಗೌರವ ಶಕ್ತಿ ಹೆಚ್ಚೋದಕ್ಕೆ, ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು. ಇದು ರಾಜಕೀಯ. ಲಿಂಗರೆಡ್ಡಿ ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನ ಅವತ್ತು ನಿಲ್ಲಿಸಲೇಬೇಕು. ಕಾರ್ಮಿಕರ ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ. ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲೋ ಓಬಾರ್ ಅವು ಓಡಾಡಬಾರದು. ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ. ಕನ್ನಡ ನೆಲದಾಗ ಕನ್ನಡ ಮಾತಾಡ್ಬೇಡ ಅಂದ್ರೆ ಸುಮ್ನೆ ಬಿಡ್ತೇವೇನಾ ಅಂತ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮರಾಠಿ ಪುಂಡರ ಪುಂಡಾಟಕ್ಕೆ ಬ್ರೇಕ್ ಹಾಕಲು ಕನ್ನಡಿಗರು ಮುಂದಾಗಿದ್ದಾರೆ. ಮಾರ್ಚ್ ಪೂರ್ತಿ ಮುತ್ತಿಗೆ ಪ್ರತಿಭಟನೆಗಳ ತಿಂಗಳಾಗಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.